KLE ಚುನಾವಣೆ ಫೆಬ್ರವರಿ 7 ಮತ್ತು 8ಕ್ಕೆ ನಿರ್ಧಾರ ಆಗಿದೆ. ನಾವು ಅನೇಕ ಬಾರಿ ಹೇಳಿದ್ದು ಚುನಾವಣೆ ನಡೆದು ಬಹಳ ಪಕ್ಕಾ ಆಗಿದೆ. ಅಂದ್ರೆ ನಿರ್ದೇಶಕರಲ್ಲಿ ಒಗ್ಗಟ್ಟು ಇರಲಿಲ್ಲ. ಇದು ಕೋರೆಯವರ ಕೈ ಮೀರ್ತದ ಅಂತ ವಿಚಾರ ಮಾಡಿದ್ದು. ಅದರ ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ 8ರ ಸಂಖ್ಯೆಯನ್ನು ಅವರು ದಾಟಿದ್ದಾರೆ. ಅಂದರೆ 8 ನಿರ್ದೇಶಕರು ಅವ್ರ ಕಡೆ ಈಗ ಸದ್ಯ ಇದ್ದಾರೆ. ಮತ್ತು 8 ಓಟ್ ಬಿದ್ದರೆ ಚೇರ್ಮನ್ ಗ್ಯಾರಂಟಿ. ಇನ್ನು ಕುನ್ನೂರು ಏನು ಮಾಡ್ತಾರೆ ನೋಡ್ಬೇಕು. ಅವರು ಒದ್ದಾಡ್ತಾ ಇದ್ದಾರೆ. 20 ಸದಸ್ಯರ ಸೂಚಕರ ಸಹಿಯಾಗಿ ಒದ್ದಾಡ್ತಾ ಇದ್ದಾರೆ. ಇನ್ನೂ ಅನೇಕ 7-8 ಜನ ಅವರು ಕೂಡ ಸೂಚಕ ಸಿಗ್ತಾ ಇಲ್ಲ. ಭಾಳ ಆಶ್ಚರ್ಯದು. ಅವ್ರ ಕಡೆನ ಕಾರ್ಡನೇ ಇಲ್ಲ, ವೋಟಿಂಗ್ ಕಾರ್ಡನೇ ಇಲ್ಲ. ಅವರವ್ರು ಈಗಾಗಲೇ ಭದ್ರಪಡಿಸ್ಕೊಂಡಿದ್ದಾರೆ. ಇನ್ನು ಪ್ರೀತಿ ದೊಡ್ಡವಾಡ ಗ್ಯಾರಂಟಿ ಅವರು ಮತ್ತೊಮ್ಮೆ ಅಂದರೆ ನಿರ್ದೇಶಕರಾಗಿ ಆಯ್ಕೆ ಆಗೇ ಆಗ್ತಾರೆ. ಆ ರೀತಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಅವರು, ಪ್ರಭಾಕರ್ ಕೋರೆ ಅವರು. ಅಂದರೆ 3 ಜನ ಆಯ್ತು. ಅಥವಾ ಅಜೀವ್ ಸದಸ್ಯರ ಅವರನ್ನೇ ಇದ್ದಾರೆ. ಗವಿಮಠ ಆಗಲಿ ಅಥವಾ KLE ಮಾಜಿ MD ಅವರಿದ್ದಾರೆ. ನಂತರ ಇನ್ನೊಬ್ಬರಿದ್ದಾರೆ ಆಯ್ತಲ್ಲ. ಮತ್ತು ಇಲ್ಲಿ ಕುನ್ನೂರು ಅವರು ಯಾವ ರೀತಿ ಎಂಟ್ರಿ ಆಗ್ತಾರೆ ನೋಡ್ಬೇಕು. ಸುವರ್ಣಸೌಧದ ಏನು ಅಧಿವೇಶನ ನಡೆಯುತ್ತಿತ್ತು ಆವಾಗ ಅವ್ರು ಭೇಟಿ ಆದರು. ಅವ್ರ ಮೇಲೆ ಹೆಗಲ ಮೇಲೆ ಕೈ ಇಟ್ಟರು ಕೋರೆ ಅವರು. ಅವರು ನಕರು ಏನು ಅಧ್ಯಕ್ಷ ಪದ ಕೇಳಿದ್ರು ಅಥವಾ ವೈಸ್ ಪ್ರೆಸಿಡೆಂಟ್ ಕೇಳಿದ್ರು ಅಥವಾ ನಾನು ಈ ಸಲ ಬರಾಮಿದೆ ಅಂತ ಹೇಳಿದ್ರು ಗೊತ್ತಿಲ್ಲ. ಒಟ್ಟಾರೆ ನಾಮಿನೇಷನ್ ಪ್ರಕ್ರಿಯೆ ಆದ ನಂತರ ಗೊತ್ತಾಗೋದು. ಅದು ಏನೇ ಇರಲಿ ಖರೆ ಎಲೆಕ್ಷನ್ ಅಂತ ಆಗೋದಿಲ್ಲ. ಮತ್ತು ರಾಜ್ಯ ಸರ್ಕಾರದವರು ಇಲ್ಲಿ ಹಸ್ತಕ್ಷೇಪ ಮಾಡೋಗಿಲ್ಲ. ಮತ್ತು ಕೋರೆ ವಿರೋಧಿಗಳು ಯಾರೂ ಇಲ್ಲಿ. ಅದರ ನಿರ್ದೇಶಕರು ಕೆಲವು ಮಂದಿ ವಿರೋಧಿಗಳಿದ್ದಾರೆ. ವೋಟರ್ಸ್ ವಿರೋಧಿ ಇಲ್ಲ. ಅವ್ರು ಬರ್ತಾರೆ, ಊಟ ಮಾಡ್ತಾರೆ, ತಮಗೇನು ಸಿಕ್ಕಿರ್ತೈತೆ ಅದನ್ನು ತೊಗೊಂಡು ಹೋಗಿಬಿಡ್ತಾರೆ. ಮತ್ತು ಅದನ್ನು ಕಾರ ಇಡಾಗ ನಂತರ ಅವ್ರವ್ರ ಕೆಪಾಸಿಟಿ ಪ್ರಕಾರ ತೊಗೊಂಡು ಬಂದು ವೋಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಅಲ್ಲಿ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಆದರೆ ವ್ಯವಸ್ಥಿತವಾಗಿ ಚುನಾವಣೆಯನ್ನು ಇವರು ಮಾಡ್ತಾರೆ. ಹಿಂದೆ ಹಂಗಿರಲಿಲ್ಲ, ಎಲ್ಲ ಓಪನ್ ಇತ್ತು. ಇನ್ನು ಬಾಯ್ಲಾ ಯಾವಾಗ ಬೇಕಾದಾಗ ಬಾಯ್ಲ ತಿದ್ಕೊಂಡ್ಬಿಟ್ಟಿದ್ದಾರೆ. ಅದು ಸರ್ಕಾರದ ಅನುಮತಿ ತೊಗೊಂಡಾರೋ ಗೊತ್ತಿಲ್ಲ. ಯಾಕಂದರೆ KLE ಅಂತಂದರೆ ಇಲ್ಲಿ ಚಕ್ರಾಧಿಪತಿ ಇದೆ, ಏಕಚಕ್ರಾಧಿಪತಿ ಅಂತ. ಕೋರೆ ಅಂದರೆ ಹಿಟ್ಲರ್ ಅದ ಕೋರೆ. ಅವ್ರು ಏನು ಹೇಳ್ತಾರೆ ಅಲ್ಲಿ ದಾಟೋದಿಲ್ಲ. ಇನ್ನು ಬೇರೆಯವ್ರು ಹೆಂಗೆ ಆಯ್ಕೆ ಆಗ್ತಾರೆ ಕಾದು ನೋಡ್ಬೇಕು. ವಯಸ್ ಪಟ್ಲೆ ಹೆಂಗೆ ಒಳಗೆ ತಮ್ಮ ಮಗನನ್ನು ಹಾಕ್ತಾರೋ ನೋಡ್ಬೇಕು. ಬೈಲೊಂಗಲಲ್ಲಿ ಮೆಟ್ಗುಡ್ರು ಇಬ್ಬರ ಪೈಕಿ ಒಬ್ಬರು ಹೆಂಗೆ ಬರ್ತಾರೋ ನೋಡ್ಬೇಕು. ಇನ್ನು ಮಾಂತೇಶ ಕೌಜಲಿಗೆ ಏನು ಹೇಳ್ತಾರೆ, ಅವ್ರು ನಾನು ನಿರ್ದೇಶಕ ಆಗ್ತೇನೆ ಅಂತ ಹೇಳಿದ್ದಾರೆ. ನಾನು ನಿರ್ದೇಶಕ ನನ್ನನ್ನು ಮಾಡಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ. ಅಧ್ಯಕ್ಷರಾಗಿ ಉಳಿಯೋದು ಬೇಡ ಅಂತ ಅವರು ವಿಚಾರ. ಒಟ್ಟಾರೆ ಏನಾಗಿದೆ ಅಂತಂದರೆ KLE ಇನ್ನೊಬ್ಬರ ಕಡೆಗೆ ಹೋಗೋದೇ ಇಲ್ಲ. ಎಷ್ಟು ಏನೋ ಮಾಡಿದ್ರು ಕೂಡ. ಅದು ಇಲ್ಲಿ ಅನೇಕ ಹಿರಿಯರು ಏನಂತಾರೆ ಅಂದರೆ ಬೇರೆಯವ್ರು ಬೇಡ, ಕೋರೆಯವರು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ, ಅದು ಹಾಗೇ ಇರಲಿ ಅಂತ. ಅದು ಭಾಳ ಕರೆಕ್ಟ್ ಇದೆ. ಬೇರೆಯವರು ಬೇಡ, ಚೆಜ್ಜರಿಕೊಡೋ ಅಂತ ಬಂದವರು ಬೇಡ. ಅಂದರೆ ಇಲ್ಲಿ ಬೇರೆಯವರು ನುಗ್ಗಿದ್ರೆ ಅಂದರೆ ಎಲ್ಲ ಹಾಳು ಮಾಡ್ತಾರೆ. ಏನು ಕೌಟಿಮಠ ಅವರು ಕೂಡ ಆಯ್ಕೆ ಆಗಲಿಕ್ಕೆ ಭಾಳ ಪ್ರಯತ್ನವನ್ನು ಈ ಸಲ ಮಾಡ್ಬೇಕು. ಯಾಕಂದ್ರೆ DCG ಬ್ಯಾಂಕ್ ಚುನಾವಣೆಯಲ್ಲಿ ಅವ್ರ ಹಿಂದೆ ಸಪೋರ್ಟ್ ಕೊಡಲಿಲ್ಲ. DCG ಬ್ಯಾಂಕ್ ಯಾರು ನಿರ್ದೇಶಕ ಅವ್ರು ಬೆಂಬಲನ ಕೊಡಲಿಲ್ಲ, ಸೈಲೆಂಟಾಗಿ ಉಳಿದ್ಬಿಟ್ರು. ಹೀಗಾಗಿ ಇಲ್ಲಿ ದೊಡ್ಡ ಗೊಂದಲ ವಾತಾವರಣ ನಿರ್ಮಾಣ ಆಗಿದೆ. ಅವ್ರಿಗೊಂದು 150 ಕಡಿಮೆ ಬಿದ್ದಾವಂತ ಹಿಂಗೆ ಸುದ್ದಿ. ಅದು ಕರೆಕ್ಟ್ ಇದ್ದೇ ಗೊತ್ತಿಲ್ಲ. ಇಲ್ಲಿ 800 ಯಾರು ಬಿದ್ದಿರ್ತಾರ ಅವ್ರು ಆರಿಸಿ ಬರ್ತಾರೆ. ಅದರ ಚಂದ್ರಶೇಖರ್ ಕುನ್ನೂರು ಅವ್ರು ಏನಿದಾರೆ, ಚಂದ್ರಶೇಖರ್ ಅಲ್ಲ, ಏನೋ ಕುನ್ನೂರು ಅದಾರ, ಚಂದ್ರಶೇಖರ್ ಅಲ್ಲ, ಕುನ್ನೂರು ಏನಿದ್ದಾರೆ ಅವರು, ಮಂಜುನಾಥ್ ಕುನ್ನೂರು ಸಾರಿ, ಅವರು ಇಲ್ಲಿ ಎಂಟ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದರ ಪ್ರಯತ್ನ ಮಾತ್ರ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕೋರೆಯವರು ಅವನ್ನ ಕೊನೆ ಕ್ಷಣದಲ್ಲಿ ಮಾಡಿ ಕೈ ತೊಳ್ಕೊಂಡ್ರೆ ಚುನಾವಣೆ ಡಿಕ್ಲೇರ್ ಆಯ್ತು. ಅದರ ಮಿಲಾಪಿಯಾಗಿ ಯಾರೂ ನಿಲ್ಲಲ್ಲಪ್ಪ, ಇವರಷ್ಟೇ ನಿರ್ದೇಶಕರಂತೆ ಕೋರೆಯವರು ಒಂದು ಡಿಕ್ಲೇರ್ ಮಾಡ್ರೆ ಮುಗಿದೋತು. ಈಗ ಯಾಕೆ ಎಲೆಕ್ಷನ್ ಮಾಡತ್ತಾರಂದ್ರೆ ಇಲೆಕ್ಷನ್ ಮಾಡ್ರನ ಯಾರು ಪ್ರೀತಿ ದೊಡ್ಡವಾಡೋರು ಒಳಗೆ ಹೋಗೋರು ಅಂದ್ರೆ ನಿರ್ದೇಶಕ ಆಗೋರು. ಇನ್ನು ಮುಂದೆ ಅವ್ರನ್ನ ಚೇರ್ಮನ್ ಮಾಡೋವಂಥ ಒಂದು ಪ್ಲ್ಯಾನಿಂಗ್ ಕೂಡ ಇದ್ದಿರ್ಬೋದು ಕೋರೆಯವ್ರ ತಲೆಯಲ್ಲಿ. ಯಾಕಂದ್ರೆ ಮಗ ಅನ್ಕ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ರಾಜಕಾರಣ ಬೇಡಾಗಿದೆ. ಒಟ್ಟೆ ಕೋರೆಯವ್ರನ್ನ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಅದು ಸದ್ಯಕ್ಕೆ ನಿರ್ದೇಶಕರಿದ್ದಾರೆ. ಈ KLE ಚುನಾವಣೆ ಯಾವ ರೀತಿ ನಡೀತೈತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ.
ಓಪನ್ ಸಿಗರೇಟ್ ಇದೆ. ಬರ್ತಾರೆ, ಅವ್ರೇನು ಚೀಲ ಇಟ್ಟಿರ್ತಾರಲ್ಲ ಅದನ್ನ ತೂತಾರೆ, ಹಾಕ್ತಾರೆ, ಹೋಗ್ತಾರೆ, ಇಷ್ಟೇ ಅವ್ರದ್ದು. ಇವ್ರಿಗೇನು ಲಾಭ ಇಲ್ಲ. ನಾವೇನು ಕೇಳಿದ್ದು, ಕೆ ಎಲ್ ಎದ ಅಡ್ಮಿಟ್ ಆಗ್ತಾನೆ ಸದಸ್ಯ, ಅವ್ರಿಗೆ ಫ್ರೀ ಕೊಡಂತ ಹೇಳಿದ್ದು. ಅವ್ರ ಮಕ್ಕಳಿಗೆ ಒಂದು 5 ಡೆಂಟಲ, ಮೆಡಿಕಲ, ಇಂಜಿನಿಯರಿಂಗ್ ಸೀಟ್ ಕೊಡಂತ ಹೇಳಿದ್ದು. ಅದಾಗಲಿಲ್ಲ. ಅಟ್ಲೀಸ್ಟ್ ಒಂದು ದೊಡ್ಡ ಗಿಫ್ಟ್ ಕೊಡ್ಬೇಕಾಗಿತ್ತು, ಅದು ಇಲ್ಲ. ಇವರ ಮನೆ ತುಂಬ್ಕೊಂಡಾರೆ. ಈ ನಿರ್ದೇಶಕರು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿದ್ದಾರೆ ಕೆ ಎಲ್ ಹೆಸರ ಮೇಲೆ. ಆದರೆ ಕೆ ಎಲ್ ಪಾಪ ಮೆಂಬರು ಏನೇನು ಮಾಡ್ಕೊಂಡಿಲ್ಲ. ಆದರೆ ಹೆಮ್ಮೆಯಿಂದ ಹೇಳ್ತಾರೆ ನಾವು ಕೆ ಎಲ್ ಮೆಂಬರ್ ಅಂತ. ಹಂಗಾದ್ರೆ ನೀನು ಐಡೆಂಟಿ ಕಾರ್ಡ್ ತೋರಿಸಂದ್ರೆ ಕೋರಿಯರ್ ಮನೆಯಲ್ಲಿದೆ, ಕೌಟಿ ಮಠರ ಕೈಯಲ್ಲಿದೆ, ಅವ್ರ ಮನೆಯಲ್ಲಿದೆ, ಅವ್ರ ಕಿಸೆಯಲ್ಲಿದೆ ಅಂತ ಹೇಳ್ತಾರೆ. ಒಟ್ಟು ಕೆ ಎಲ್ ಎಲೆಕ್ಷನ್ ಆಗೋದಂಕ ಪಕ್ಕ ಆಯಿತು. ಡೇಟ್ ಡಿಕ್ಲೇರ್ ಆಗಿದೆ. ಏನು ನಡೀತಿದೆ ಒಳಗೆ ಇನ್ನೊಂದು 15 ದಿವಸದಲ್ಲಿ ಇನ್ನೊಂದು ವರದಿ ನಾವು ತರ್ತೇವೆ ತಮ್ಮ ಮುಂದೆ. ಇಷ್ಟ ಸಿಕ್ಕಿದ್ದೀಗ ಸದ್ಯಕ್ಕೆ ಬಾತ್ಮಿ. ನಮಸ್ಕಾರ.